ಗುಂಡ್ಲುಪೇಟೆಯಲ್ಲಿ ರಂಜಾನ್ ಸಡಗರ ಭಾತೃತ್ವದ ಸಂದೇಶ ಸಾರಿದ ಪವಿತ್ರ ಪ್ರಾರ್ಥನೆ. ಗುಂಡ್ಲುಪೇಟೆ ತಾಲೂಕಿನ ಮದೀನಾ ಹೋಟೆಲ್ ಹಿಂಭಾಗವಿರುವ ಈದ್ಗಾ ಮೈದಾನದಲ್ಲಿ ಇಂದು ಭಕ್ತಿ ಮತ್ತು ಸೌಹಾರ್ದತೆಯ ಸಂಗಮಕ್ಕೆ ಸಾಕ್ಷಿಯಾಯಿತು. ಒಂದು ತಿಂಗಳ ಕಾಲ ಕಠಿಣ ಉಪವಾಸ ವ್ರತವನ್ನು ಪೂರೈಸಿದ ಮುಸ್ಲಿಂ ಬಾಂಧವರು ಇಂದು ಶ್ರದ್ಧಾಭಕ್ತಿಯಿಂದ ಪವಿತ್ರ ರಂಜಾನ್ ಈದ್ ಉಲ್ ಫಿತರ್ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು. ಬೆಳ್ಳಂಬೆಳಗ್ಗೆ ಶ್ವೇತ ವಸ್ತ್ರಧಾರಿಗಳಾಗಿ ಮೈದಾನಕ್ಕೆ ಆಗಮಿಸಿದ ನೂರಾರು ಮುಸ್ಲಿಂ ಬಾಂಧವರು ಒಗ್ಗಟ್ಟಿನಿಂದ ಅಲ್ಲಾಹು ಅಕ್ಬರ್ ಎಂದು ಸಾಮೂಹಿಕ ನಮಾಜ್ ಸಲ್ಲಿಸಿದರು. ಲೋಕದ ಒಳಿತಿಗಾಗಿ, ಶಾಂತಿ ಮತ್ತು ಸಮೃದ್ಧಿಗಾಗಿ ಈ ಸಂದರ್ಭದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ನಮಾಜ್ ನಂತರ ಪರಸ್ಪರ ಆಲಿಂಗನ ಮಾಡಿಕೊಳ್ಳುವ ಮೂಲಕ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ ದೃಶ್ಯ ಮನಮೋಹಕವಾಗಿತ್ತು. ದ್ವೇಷ ಮರೆತು ಪ್ರೀತಿಯನ್ನು ಹಂಚುವ ಈ ಕ್ಷಣ ಮಾನವೀಯತೆಯ ಪ್ರತೀಕವಾಗಿತ್ತು. ದಯೆ, ಶಾಂತಿ ಮತ್ತು ಕ್ಷಮೆ ಎಂಬ ತತ್ವದ ಅಡಿಯಲ್ಲಿ ನಡೆದ ಈ ಆಚರಣೆಯು ಹಿಂದೂ ಮುಸಲ್ಮಾನ್ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ವಿಶ್ವ ಸೌಹಾರ್ದತೆಯ ಸಂದೇಶವನ್ನು ಸಾರಿತು. ಹಿರಿಯರು ಕಿರಿಯರು ಎಂಬ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿ ಹಬ್ಬದ ಖುಷಿಯನ್ನು ಹಂಚಿಕೊಂಡರು. ಶಿಸ್ತುಬದ್ಧ ಜೀವನ ಮತ್ತು ತ್ಯಾಗದ ಸಂಕೇತವಾದ ಈ ರಂಜಾನ್ ಸಮಾಜದಲ್ಲಿ ಶಾಂತಿ ಮತ್ತು ಸಹಬಾಳ್ವೆಯನ್ನು ನೆಲೆಸುವಂತೆ ಮಾಡಲಿ. ಈ ಪವಿತ್ರ ದಿನದಂದು ಎಲ್ಲರಿಗೂ ಸುಖ, ಶಾಂತಿ ಮತ್ತು ಸಮೃದ್ಧಿ ಸಿಗಲಿ ಎಂದು ಆಶಿಸುತ್ತಾ ಸಮಸ್ತ ಮುಸ್ಲಿಂ ಬಾಂಧವರಿಗೂ ಹಾಗೂ ಸಾರ್ವಜನಿಕರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಲ್ಲ ನಿಮಗೆಲ್ಲ ಒಳ್ಳೇದು ಮಾಡಲಿ. ಇವತ್ತು ನೀವೆಲ್ಲ ಕಳೆದ ಒಂದು ತಿಂಗಳಿಂದ ಉಪವಾಸ ಮಾಡಿ ಇವತ್ತು ಹಬ್ಬನ ಆಚರಿಸಿದ್ರೆ ನಿಮಗೆಲ್ಲ ಶುಭಾಶಯಗಳು ಕೊಡ್ತಾ ಒಳ್ಳೆಯದಾಗಲಿ. ಜೊತೆಗೆ ಇವತ್ತೇನು ಇಲ್ಲಿ ನಮ್ಮ ಗುಂಡ್ಲುಪೇಟೆಯಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಭಾರಿ ಜೋರಾಗಿ ಈದ್ಗಾ ಮೈದಾನದಲ್ಲಿ ಆಚರಣೆ ಮಾಡ್ತೀರಾ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಡೀಲಿ ಅಂತ ಹೇಳ್ತಾ ಸದಾ ನಾವು ನಿಮ್ಮ ಜೊತೆ ಎಲ್ಲ ರೀತಿಯ ಸಪೋರ್ಟ್ಗೆ ಇರ್ತೀವಿ. ನೀವೆಲ್ಲರೂ ಏನು ಹಿಂದೆ ನಮ್ಮ ತಂದೆಯವ್ರಿಗೂ ಎಲ್ಲ ಥರದ ಪ್ರೀತಿ ವಿಶ್ವಾಸ ತೋರಿಸ್ತಿದ್ದೀರಿ, ಅದೇ ರೀತಿ ನನಗೂ ತೋರಿಸ್ತಿದ್ದೀರಿ. ತಮ್ಮೆಲ್ಲರಿಗೂ ಅದು ಧನ್ಯವಾದಗಳು ಹೇಳ್ತಾ ಮುಂದಿನ ದಿನಗಳಲ್ಲಿ ಸದಾ ನಾವು ನಿಮ್ಮ ಬೆನ್ನೆಲುಬಾಗಿರ್ತೀವಿ. ಯಾವುದೇ ಥರದ ತೊಂದರೆಗಳಾಗದ ರೀತಿಯಲ್ಲಿ ನಿಮಗೆ ನೋಡ್ಕೊತೀವಿ ಅಂತ ಹೇಳ್ತಾ ಈ ಒಂದು ಶುಭ ಸಮಾರಂಭದಲ್ಲಿ ನನ್ನ ಕರೆದು ಇವತ್ತು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿದ್ರೆ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳು. ಇನ್ನೂ ಸರ್ ನಮ್ಮ ಜನಾಂಗದ ಪರವಾಗಿ ರಂಜಾನ್ ಹಬ್ಬದ ಶುಭಾಶಯನ ಕೋರ್ತಾ ಈಗ ನಾಡಿನ ಕರ್ನಾಟಕದ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಾಡಿನ ಜನತೆಗೆ ಒಳ್ಳೆ ಮಳೆ ಬೆಳೆ ಎಲ್ಲ ಆಗಿ ರೈತರಿಗೆಲ್ಲ ಒಳ್ಳೆಯದಾಗಲಿ, ಮತ್ತು ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಅಂತ ಈ ರಂಜಾನ್ ಹಬ್ಬದಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಈದ್ ಉಲ್ ಫಿತರ್ ಪವಿತ್ರ ರಂಜಾನ್ ಹಬ್ಬದ ಈ ಒಂದು ಶುಭಾಶಯಗಳನ್ನು ತಿಳಿಸ್ತೇನೆ. ಸಮಸ್ತ ಕರ್ನಾಟಕದ ಇಡೀ ದೇಶದ ಎಲ್ಲ ಬಂಧು ಮಿತ್ರರಿಗೆ, ಬಂಧು ಬಳಗದವರಿಗೆ, ಸ್ನೇಹಿತರಿಗೆ, ಮುಖಪಟದ ಗೆಳೆಯರಿಗೆ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ. ಈ ಒಂದು ಹಬ್ಬದ ಪ್ರಯುಕ್ತ 1 ತಿಂಗಳು 30 ದಿನ ಉಪವಾಸ ಮಾಡುವ ಮೂಲಕ 5 ವಕ್ತ್ ನಮಾಜ್ ಮಾಡುವ ಮೂಲಕ, ಆಮೇಲೆ ಸ್ಪೆಷಲಾಗಿ ತರಾಬೆ ನಮಾಜ್ ಮಾಡುವ ಮೂಲಕ ಈ ಒಂದು ದಾನ ಧರ್ಮದಲ್ಲಿ ವಿಶೇಷವಾಗಿ ದಾನ ಧರ್ಮವನ್ನು ಮಾಡುವಂಥ ಒಂದು ತಿಂಗಳು ಈ ರಂಜಾನ್ 30 ದಿನದ ಈ ಒಂದು ತಿಂಗಳು. 11 ತಿಂಗಳು ಏನು ನಾವು ಕರ್ಮವನ್ನು ಮಾಡ್ತೇವೆ ಆ ಒಂದು ಕರ್ಮ ಕಳೆಯೋಕ್ಕೋಸ್ಕರ ಈ ಒಂದು ತಿಂಗಳು ನಮಗೆ ಉತ್ತಮವಾದ ಒಂದು ತಿಂಗಳು ನಮಗೆ ಅಲ್ಲಾಹನು ನಮಗೆ ಕರುಣಿಸಿರೋದು. ಹಾಗಾಗಿ ಈ ಒಂದು ತಿಂಗಳಲ್ಲಿ ನಾವು ಒಳ್ಳೆ ಕೆಲಸ ಮಾಡೋ ಮೂಲಕ ಮತ್ತೆ ಮುಂದಿನ ಬರುವಂಥ 11 ತಿಂಗಳು ಕೂಡ ಇದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು. 5 ವಕ್ತ್ ನಮಾಜ್ ಮಾಡೋ ಮೂಲಕ ಒಳ್ಳೆ ಕೆಲಸ ಮಾಡಬೇಕು, ಕೆಟ್ಟ ಕೆಲಸ ಮಾಡಬಾರ್ದು. ಶಾಂತಿ ಸೌಹಾರ್ದ. ನಮ್ಮ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಎಲ್ಲ ಸ್ನೇಹಿತರಿಗೂ ಮತ್ತು ನಮ್ಮ ಗುರುಗಳಿಗೂ ಎಲ್ರಿಗೂ ಸೇರಿ ಶುಭಾಶಯಗಳು ಕೋರಲಾಗಿದೆ. ಅಸ್ಸಲಾಮು ಅಲೈಕುಮ್. ಶಾಂತಿ ಸೌಹಾರ್ದತೆಯ ಸಂಕೇತವಾದ ರಂಜಾನ್ ಹಬ್ಬವನ್ನು ಇಂದು ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಸಮಸ್ತ ನಾಡಿನ ಜನತೆಗೆ ಗುಂಡ್ಲುಪೇಟೆ ಜನತೆಯ ವತಿಯಿಂದ ಮುಸ್ಲಿಂ ಬಾಂಧವರಿಂದ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ಹೀಗೆ ಎಂದೆಂದು ಶಾಂತಿ ಸಮೃದ್ಧಿಯಿಂದ ನಡೀಲಿ ಅಂತೇಳಿ ಹಾರೈಸ್ತೀನಿ.